ನಡೆದಾಡುವ ದೇವರೆಂದೇ ಖ್ಯಾತರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜ್ಞಾನ ಯೋಗಾಶ್ರಮ ವಿಜಯಪುರ ಇವರು ಇವತ್ತು ಸಾಯಂಕಾಲ ಲಿಂಗೈಕ್ಯರಾದಂತೂ ಹೇಳಲು ತೀವ್ರ ವಿಷಾದವಾಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪೂಜ್ಯರ ಒಂದು ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಹಾಗೆಯೇ ವಿಜಯಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳು ಸಹ ರಜೆಯನ್ನು ಘೋಷಣೆ ಮಾಡಲಿಕ್ಕೆ ಸಹ ಹೇಳಿದ್ದಾರೆ. ಮತ್ತು ಒಟ್ಟಾರೆ ನಾಳೆ ಏನು ಅಂತ್ಯಕ್ರಿಯೆ ಆಗಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ತಯಾರಿಯನ್ನು ಸಹ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಈಗ ನಾವು ಈಗಾಗಲೇ ತೀರ್ಮಾನ ಕೈಗೊಂಡಂತೆ ಈ ರಾತ್ರಿಯಿಂದ ಬೆಳಗಿನ ಜಾವ 4:15ವರೆಗೆ ಇದೇ ಆವರಣದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗ್ತದೆ. ತದನಂತರ 4:15 ಗಂಟೆ ನಂತರ ಪಾರ್ಥಿವ ಶರೀರವನ್ನು ನಾವು ಸಾರ್ವಜನಿಕರ ದರ್ಶನಕ್ಕಾಗಿ ಸೈನಿಕ ಶಾಲೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಮತ್ತು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕಾಗಿ ನಾವು ಸೈನಿಕ ಶಾಲೆಯಲ್ಲಿ ಇಡ್ತಾ ಇದ್ದೇವೆ. ತದನಂತರ ಮಧ್ಯಾಹ್ನ 3ರಿಂದ 4 ಗಂಟೆಯವರೆಗೆ ಸರ್ಕಾರದ ವತಿಯಿಂದ ಎಲ್ಲ ಸಕಲ ಸರ್ಕಾರಿ ಗೌರವವನ್ನು ಅಲ್ಲಿ ಸಲ್ಲಿಸಲಾಗ್ತದೆ. ತದನಂತರ 4 ಗಂಟೆಗೆ ಮತ್ತೆ ಪುನಃ ಪಾರ್ಥಿವ ಶರೀರವನ್ನು ನಾವು ಮರಳಿ ಇದೇ ಆಶ್ರಮಕ್ಕೆ ತರ್ತಾ ಇದ್ದೇವೆ. ಮತ್ತು ಸಾಯಂಕಾಲ 5 ಗಂಟೆಗೆ ಏನು ವಿಧಿವಿಧಾನಗಳ ಮುಖೇನ ಒಂದು ಅಂತಿಮ ಏನಿದೆ ಅಂತ್ಯಕ್ರಿಯೆ ಪ್ರಕ್ರಿಯೆ ಇಲ್ಲಿ ಜರುಗ್ತದೆ. ಸಾಯಂಕಾಲ 5 ಗಂಟೆಗೆ. ಅದೇ ಹೇಳ್ತಾರೆ ಸದ್ಯ ಮಾನ್ಯ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ಜಿ ಅವರು ಕೆಲವೊಂದು ಕ್ಯಾಬಿನೆಟ್ ಸಚಿವರುಗಳು ಬರುವ ಬಗ್ಗೆ ಈಗಾಗಲೇ ಮಾಹಿತಿ ನಮಗೆ ಬಂದಿದೆ. ಕುಮಾರಸ್ವಾಮಿ ಅವರು ಸಹ ಬರ್ತಾರೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಬಂದಾಗ ಹಾಗೆ ನಾವು ಶೇರ್ ಮಾಡ್ತೀವಿ. ಇನ್ನೂ ಮಾಹಿತಿ ಬಂದಿಲ್ಲ, ಇನ್ಮ್ಯಾಗ ನಾವು ಅಮಿತ್ ಶಾ ಸ್ವಾಮೀಜಿಯವರು 2014ರಲ್ಲಿ ಗುರುಪೂರ್ಣಿಮೆಯ ಒಂದು ಸಂದರ್ಭದಲ್ಲಿ, ಅದಾದ ನಂತರ ಕಣೇರಿ ಶ್ರೀಗಳು ಸೇರಿದ ಹಾಗೆ ಅವರ ಆತ್ಮೀಯರಲ್ಲಿ ಚರ್ಚಿಸಿ ಅವರ ಅಂತಿಮ ವಿದಾಯದ ಒಂದು ಟಿಪ್ಪಣಿಯನ್ನು ಸಿದ್ಧಪಡಿಸಿ ಅದನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಅವರ ಇಚ್ಛೆಯಂತೆ ಎಲ್ಲ ಅಂತಿಮ ಸಂಸ್ಕಾರಗಳನ್ನು ಕೂಡ ನಡೆಸಲಾಗುತ್ತೆ. ಅವರ ಅಂತಿಮ ವಿದಾಯ ಪತ್ರ ಏನಿದೆ ಅನ್ನೋದನ್ನು ಕಣೇರಿ ಶ್ರೀಗಳು ಗಮನಕ್ಕೆ ತರ್ತಾರೆ. ನಿಮ್ಗೆ ಆನಂತರ ಪತ್ರಿನೂ ಕೂಡ ಕೊಡ್ತಾರೆ.